ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಕನ್ನಡ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ಹಾಗೂ ನಿಮಗೆ ವಾರ್ಷಿಕ ಪರೀಕ್ಷೆಯನ್ನು ಕೂಡ ಬರ್ತಾ ಇದೆ. ಸೊ ಭಾಳ ಜನ ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಇತ್ತು, ಸರ್ ಕನ್ನಡದಲ್ಲಿ ಔಟ್ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಕೇಳಿದರು. ಸೊ ಜನರಲ್ ಆಗಿ ನಾನು ಕೂಡ ಕೆಲವೊಂದಿಷ್ಟು ಇಲ್ಲಿ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗಿ ಈ ಪಾಯಿಂಟ್ಸ್ಗಳು ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಯಾವ ವಿಷಯದ ನಿಮಗೆ ಇದೇ ಥರದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಕೊಟ್ಟರೆ ನಾನು ಖಂಡಿತವಾಗಿ ತರ್ತೀನಿ. ಸೊ ನನಗೆ ಗೊತ್ತಿದೆ ಈ ಪಾಯಿಂಟ್ಸ್ಗಳು ನಾನು ಹೇಳಿರ್ತಕ್ಕಂಥ ವಿಷಯ ಖಂಡಿತವಾಗಿ ವರ್ಕೌಟ್ ಆಗುತ್ತೆ. ಅದನ್ನು ಅಪ್ಲೈ ಮಾಡಿದರೆ ಸಾಕು, ಔಟ್ ಆಗೇ ಆಗುತ್ತೆ. ಇನ್ನು ಓದ್ತಕ್ಕಂಥ ಕೆಲಸ ನಿಮ್ಮದು. ಎಸ್. ಸೊ ಮೊದಲಿಗೆ ಯೋಜನೆ, ವೇಳಾಪಟ್ಟಿ, ಸಿದ್ಧತೆ ಅಂದರೆ ಪ್ಲ್ಯಾನಿಂಗು, ಟೈಮ್ ಟೇಬಲು, ಪ್ರಿಪ್ರೇಷನನ್ನು ಕೊಟ್ಟಿದ್ದೀನಿ. PTP ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ವೇಳಾಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಲೇಬೇಕು. ಸೊ ನೀವು ಸ್ಕೂಲ್ ಟೈಮ್ ಅವರ್ಸ್ ಬಿಟ್ಟ ನಂತರ ಸಂಜೆ ಈವ್ನಿಂಗ್ ಟೈಮ್ ಆಗಿರ್ಬೋದು, ಮಾರ್ನಿಂಗ್ ಟೈಮ್ ಆಗಿರ್ಬೋದು, 6 ಸಬ್ಜೆಕ್ಟ್ಗಳಿಗೆ ಈಕ್ವಲ್ ಆಗಿರ್ತಕ್ಕಂಥ ಪ್ರಿಯಾರಿಟಿ. ಸೊ ಕೆಲವೊಬ್ಬರಿಗೆ ಈಸಿ ಅನಿಸಿದರೆ ವೀಕ್ಲಿ 2 or 3 ಡೇಸ್ ಕೊಡ್ಬೋದು, ಕೆಲವರಿಗೆ ಕಷ್ಟ ಅನಿಸಿದರೆ ಪ್ರತಿದಿನವೂ ಕೊಡ್ಬೋದು. ಸೊ ಟೋಟಲಿ ನೀವು ಏನು ಮಾಡಬೇಕು, ಪ್ರತಿದಿನ ಆಗಿರ್ಬೋದು ಅಥವಾ 2 ದಿನಕ್ಕೆ ಒಂದ್ಸರಿ ಟೈಮ್ ಟೇಬಲನ್ನು ಏನು ಕನ್ನಡ ಸ್ಥಾನ ಕೊಡ್ತಿರಲ್ಲ ಅದರಲ್ಲಿ ವಿಷಯಕ್ಕೆ ಅನುಗುಣವಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅವಧಿಗೆ ಅನುಗುಣವಾಗಿ ಓದೋದನ್ನು ರೂಢಿಸ್ಕೊಳ್ಬೇಕು. ಇದು ಭಾಳ ಇಂಪಾರ್ಟೆಂಟು. ಇದು ನಿಮ್ಗೆ ಏನು ಮಾಡ್ತದಪ್ಪ ಅಂದರೆ ಡಿಸಿಪ್ಲಿನನ್ನು ಕಲಿಸ್ಕೊಡ್ತದೆ, ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಸ್ಕೊಡ್ತದೆ, ಈಕ್ವಲ್ ಪ್ರಿಯಾರಿಟಿ ಕೊಡೋದನ್ನು ಕಲಿಸಿಕೊಡ್ತದೆ. ಎರಡನೇದು, ನಿಮ್ಮ ಬಳಿ ಪಠ್ಯಪುಸ್ತಕ ಇರಬೇಕು, LBA ಇರಬೇಕು, ಮಾಡೆಲ್ ಕ್ವಶನ್ ಪೇಪರ್ಗಳಿರಬೇಕು. ಸೊ ಜೊತೆಗೆ ನೀವು ಆಲ್ರೆಡಿ ಬರೆದಿರ್ತಕ್ಕಂಥ ಕ್ವಶನ್ ಆನ್ಸರ್ ಬುಕ್, ನೀವೇನು ಪೇರ್ ಬುಕ್ ಅಂತ ಕರಿತೀರಲ್ಲ, ಸೊ ನಿಮ್ಮ ಪಕ್ಕಾ ಬುಕ್ಕು ಅವೆಲ್ಲ ನೀವೇನು ಮಾಡಿಕೊಡ್ರಿ, ಸ್ವಲ್ಪ ನೀಟಾಗಿ ಇಟ್ಕೊಡ್ರಿ. ಓಕೆ. ಲಾಸ್ಟ್ ಡೇ ಅದ, ಈಗ ಭಾಳ ಭಗವದ್ಗೀತೆ ಬರೀತಕ್ಕಂಥ ಕೆಲಸ ಅಲ್ಲ. ಜಸ್ಟ್ ಕಡೆ ಅವಧಿಯಲ್ಲಿ ನೀವೇನು ಮಾಡಬೇಕಾಗದ, ಓದಲೂ ಬೇಕಾಗದ. ಸೊ ಏನು ಮಾಡಬೇಕಾಗದ, ಸ್ಮಾರ್ಟ್ ವರ್ಕು ಮಾಡಬೇಕಾಗದ, 100 ಮಾರ್ಕ್ಸ್ಗಳನ್ನು ಕೂಡ ತೆಗೆದುಕೊಳ್ಬೇಕಾಗದ. ಜಸ್ಟ್ ನೀವೇನು ಮಾಡಿರಿ, ಒಂದು ಸ್ವಲ್ಪ ಪುಸ್ತಕ ತರೀರಿ, LBAಗಳನ್ನು ನೋಡ್ಕೊಡ್ರಿ. ಅದು LBA ಏನಾಗಿರಬೇಕು, ಅಪ್ಡೇಟೆಡ್ LBAಗಳನ್ನು ನೋಡ್ಕೊಡ್ರಿ, ರಿವೈಸ್ಡ್ LBAಗಳನ್ನು ಓದ್ರಿ, ಹಳೆ LBAಗಳನ್ನು ಓದ್ಲಿಕ್ಕೆ ಹೋಗಬೇಡಿ. 4 ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ. ಸೊ ಇವಾಗ ಕೊಟ್ಟಿರ್ತಕ್ಕಂಥ 2 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್, ಇಷ್ಟು ಮಟೀರಿಯಲ್ಸನ್ನು ನಿಮ್ಮ ಕಡೆ ಏನು ಮಾಡಿ ಕೇಳ್ಕೊಡ್ರಿ, ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಡ್ರಿ. ಎಸ್. ಮುಂದೆ ಫಸ್ಟ್ ನಾನು ನಿಮಗೆ ಕಂಟೆಂಟನ್ನು ಫೋಕಸ್ ಮಾಡ್ತಕ್ಕಂಥದ್ದು ಗ್ರಾಮರ್. ಯಾಕಂದರೆ ಗ್ರಾಮರಲ್ಲಿ ತುಂಬಾ ನೀವು ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂತಂದರೆ ಕಳ್ಕೊಳ್ತೀರಿ. ಸೊ ನಾನು ನೋಡಿದ ಹಾಗೆ ಹೆಚ್ಚು ವಿದ್ಯಾರ್ಥಿಗಳು ಅಂಕಗಳನ್ನು ಫೇಲಪ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ವ್ಯಾಕರಣದಲ್ಲಿ. ವಿಶೇಷವಾಗಿ ನೀವೇನು ಮಾಡಿ ಅಂತಂದರೆ ಅಲಂಕಾರ ಮತ್ತು ಛಂದಸ್ಸನ್ನು ಚೆನ್ನಾಗಿ ನೀವೇನು ಮಾಡಬೇಕು, ನೋಡಿಕೊಳ್ಬೇಕು. LBAದಲ್ಲಿನ ಎಲ್ಲ ಉದಾಹರಣೆಗಳನ್ನು ಕಲಿತುಕೊಳ್ಬೇಕು. ಸೊ ಅದು ನಾನು ಹೇಳ್ತಕ್ಕಂಥ ಸಂಧಿ ಆಗಿರ್ಬೋದು, ಓಕೆನಾ, ಸಮಾಸ ಆಗಿರ್ಬೋದು, ಲೇಖನ ಚಿಹ್ನೆಗಳಾಗಿರ್ಬೋದು, ಅವ್ಯಯಗಳು ಆಗಿರ್ಬೋದು, ತತ್ಸಮ ತದ್ಭವಗಳಾಗಿರ್ಬೋದು, ನಾಮಪದ ಆಗಿರ್ಬೋದು, ವರ್ಣಮಾಲೆ ಆಗಿರ್ಬೋದು, ಓಕೆನಾ, ಆಮೇಲೆ ಕ್ರಿಯಾರೂಪಗಳಾಗಿರ್ಬೋದು, ತದ್ದಿತಾಂತ ಅವ್ಯಯಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಓಕೆನಾ, ಅವ್ಯಯಗಳು. ಸೊ ಇವೆಲ್ಲ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟು. ಸೊ ನೀವೇನು ಮಾಡಬೇಕು, ಇದಕ್ಕೆ LBAದಲ್ಲಿ ಸಾಕಷ್ಟು MCQಗಳಿದ್ದಾವೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಅವುಗಳನ್ನು ನೀವೇನು ಮಾಡಿ ಅಂದರೆ ಸ್ವಲ್ಪ ರಿವೈಸ್ ಮಾಡಿಕೊಡ್ರಿ. ಸೊ ಯಾವ ಪಾಠದ ಮೇಲೆ ಯಾವ ಉದಾಹರಣೆಗಳನ್ನ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅನ್ನೋದನ್ನು ಸೊ ನೀವು ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರನ್ನು ಮತ್ತು 2 ಸ್ಟೇಟ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಲಿ ನೋಡಿದ್ದೀರಿ. ಸೊ 6 ಕ್ವಶನ್ ಪೇಪರನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ರಿವೈಸ್ ಮಾಡಲೇಬೇಕು, ಇವುಗಳನ್ನು ರೂಢಿ ಮಾಡಿಕೊಳ್ಳಲೇಬೇಕು. ಇದರ ಮೇಲೇ ನಿಮ್ಮದು 3rd ಪ್ರಿಪ್ರೇಟರಿ ಏನಾಗ್ತದಪ್ಪ ಅಂದ್ರೆ ಒಳ್ಳೆಯದಾಗ್ತದೆ. ಸೊ ಗ್ರಾಮರನ್ನು ಚೆನ್ನಾಗಿ ಎಲ್ಲ LBAದಲ್ಲಿನ ಉದಾಹರಣೆಗಳನ್ನು ಮನದಟ್ಟು ಮಾಡಿಕೊಡ್ರಿ. ಯಾಕಂದರೆ ಗ್ರಾಮರಲ್ಲೇ ನಿಮಗೆ ಅಂಕಗಳು ಬರೋದು. ಗದ್ಯ ಭಾಗಕ್ಕೆ ಬರ್ತೀನಿ ಫ್ರೆಂಡ್ಸ್. ಸೊ ಗದ್ಯ ಭಾಗದಲ್ಲಿ ವಿಶೇಷವಾಗಿ ಶಬರಿ ಪಾಠದಲ್ಲಿ ಡೋಂಟ್ ವರಿ 8-10 ವಾಕ್ಯ ಇದೆ. ಓಕೆ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಆಗಿರ್ಬೋದು, ಸಡಗರ ಸಂಭ್ರಮದಲ್ಲಿರ್ತಕ್ಕಂಥದ್ದು, ಅಥವಾ ತಾಳಿದವನು ಬಾಳಿಯಾನು, ನಂಬಿಕೆಟ್ಟವರ ಮಾತು ಸೊ ಹೇಗೆ ನಿಜವಾಗಿದೆ ಅಂತಿದೆ. ಜಸ್ಟ್ ಇದರದ್ದು ಸಮರಿ ನೋಡ್ಕೊಂಡು ಹೋಗಿ ಸಾಕು. ಸಾರಾಂಶವನ್ನು ನೋಡಿಕೊಂಡ್ರೆ ನಿಮಗೆ 4 ಅಂಕ ಪಾಕೆಟಲ್ಲಿ ಇದ್ದಂಗೆ, ಇಲ್ಲಿ ಏನೂ ಕಷ್ಟ ಇಲ್ಲ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ನೀವೇನು ಮಾಡಬೇಕು, ಪೂರ್ಣವಾಗಿ ಬರೀಬೇಕು. ಸ್ವಲ್ಪ ನಿಮಗೆ 1 ಮಾರ್ಕ್ ಕೊಟ್ಟಿರ್ತಕ್ಕಂಥ ಪಾಠದ ಒಳಗಿನ ಪ್ರಶ್ನೆಗಳನ್ನು ಕೂಡ ಸ್ವಲ್ಪ ಇನ್ನೊಂದು ಸಲ ಏನು ಮಾಡಿ ಅಂತಂದರೆ ನೋಡ್ಕೊಡ್ರಿ, ಇನ್ನೂ ಯಾವ ಪ್ರಶ್ನೆಗಳು ಹೊಸವು ಬರ್ಬೋದು ಅಂತಕ್ಕಂಥದ್ದು. ಇಲ್ಲಿ ನಾನು ಮೋಸ್ಟ್ ನಿಮಗೆ ಮಾಡ್ತಕ್ಕಂಥದ್ದು ಸಂದರ್ಭ ಮತ್ತು ಸ್ವಾರಸ್ಯದ ಪ್ರಶ್ನೆಗಳು. ನಮ್ಮ ಭಾಳ ವಿದ್ಯಾರ್ಥಿಗಳ ಅಂಕಗಳು ಇಲ್ಲೇ ಹೋಗ್ತವೆ. ಏಕೆಂದರೆ ಅವ್ರು ಏನು ಮಾಡ್ತಾರೆ, ಪ್ರತಿ ಸಾರಿ ನಿಮಗೆ ಇರ್ತಕ್ಕಂಥ 6 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಏನಾಗಿರ್ತಾವಪ್ಪ ಅಂದ್ರೆ ಹೊಸವೇ ಇರ್ತವೆ. ಅವೆಲ್ಲ ಏನು ಮಾಡಿರ್ತಾರಪ್ಪ ಅಂದರೆ ಪಾಠದ ಅಥವಾ ಪದ್ಯದ ಒಳಗಿನೇ ಇರ್ತಾವೆ. ಸೊ ಅದಕ್ಕೆ ಇವು ಬಿಟ್ಟು LBAದಲ್ಲಿನ ಬಿಟ್ಟು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟು ಇನ್ನೂ ಯಾವ ಸಂದರ್ಭಗಳು ಬರ್ಬೋದು, ಅದು ಯಾವ ಸಂದರ್ಭ ಇದೆ, ಯಾವ ಸ್ವಾರಸ್ಯ ಇದೆ ಅನ್ನೋದನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು. ವ್ಯಾಕರಣ, ಸಂದರ್ಭ 2 ಮಾತ್ರ ಮಾಡಿದರೆ ಖಂಡಿತವಾಗಿ ಗ್ಯಾರಂಟಿಯಾಗಿ 100ಕ್ಕೆ 100 ಅಂಕ ಕನ್ನಡದಲ್ಲಿ ತೆಗಿತೀರಿ. 2 ಅಂಕದ್ದು ಸರಳವಾಗಿರ್ತಕ್ಕಂಥ LBAದ ಪ್ರಶ್ನೆಗಳೇ ಇರ್ತವೆ.
ನಾನು ಪದ್ಯಭಾಗದಲ್ಲಿನೂ ಕೂಡ ನಿಮಗೆ ಮೇನ್ ಫೋಕಸ್ ಮಾಡ್ತಕ್ಕಂಥದ್ದು ಕಂಠಪಾಠ ಪದ್ಯಗಳು, 8 ವಾಕ್ಯದ ಒಂದು ಪ್ರಶ್ನೆ ಉತ್ತರ, ಮೌಲ್ಯಾಧಾರಿಸಿ ಸಾರಾಂಶವನ್ನು ಬರೀತಕ್ಕಂಥದ್ದು. ಇಲ್ಲಿನೂ ಕೂಡ ಸಂದರ್ಭ ಮತ್ತು ಹೇಳಿಕೆ. ಸೊ ವಿಶೇಷವಾಗಿ ಪದ್ಯದ ಒಳಗಿನ ಸಾಲುಗಳನ್ನು ನೋಡಿಕೊಡ್ರಿ. ಹೊಸ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವೇ ಪ್ರಶ್ನೆಗಳು ಏನು ಮಾಡ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಕಠಿಣತೆ ಮಟ್ಟವನ್ನು ಏನು ಮಾಡ್ತಾರೆ, ಹೆಚ್ಚಿಸ್ತಾರೆ. ಓಕೆ, ಡಿಫಿಕಲ್ಟಿ ಲೆವೆಲನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆಗಳು ಏನು ಮಾಡ್ತಾ ಇದ್ದಾವೆ, ಒಳಗಿನೂ ಬರ್ತಾ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ಇನ್ನೂ ಈ ಪ್ರಿಪ್ರೇಟರಿ ಆಗಿರ್ಬೋದು, ಮಾಡೆಲ್ ಆಗಿರ್ಬೋದು, ಬಿಟ್ಟು ಇನ್ನೂ ಯಾವೆಲ್ಲ ನಿಮಗೆ ಸಾಲುಗಳು ಬರ್ಬೋದು ಆ ಪಾಠದಿಂದ, ಅದನ್ನೇನು ಚೆನ್ನಾಗಿ ಏನು ಮಾಡಬೇಕು, ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ ರೂಢಿಸ್ಕೊಳ್ಬೇಕು. ಇನ್ನು ವಿಶೇಷವಾಗಿ ಫಿಕ್ಸ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಗಾದೆ ಮಾತು ವಿಸ್ತರಣೆ. ಇಲ್ಲಿ ಏನು ಬರಿಬೇಕಂದ್ರೆ ಮೌಲ್ಯಗಳನ್ನು ಬರಿಬೇಕು. ಸೊ ಭಾಳ ಜನ ಏನು ಮಾಡಿರ್ತಪ್ಪ ಅಂದರೆ ಮೌಲ್ಯಗಳನ್ನೇ ಬರೆಯೋದಿಲ್ಲ. ಓಕೆ, ಸೊ ನೀವೇನು ಮಾಡಬೇಕು, ವ್ಯಾಲ್ಯೂ ಏನದ, ಆ ಗಾದೆ ಮಾತು ಯಾವುದರ ಒಂದು ಮೌಲ್ಯವನ್ನು ಹೇಳ್ತದ ಅನ್ನೋದನ್ನೇ ಬರೀತಕ್ಕಂಥದ್ದನ್ನು ರೂಢಿಸ್ಕೊಳ್ಬೇಕು. ಇನ್ನು ಗದ್ಯ ಭಾಗವನ್ನು ಓದಿ ಉತ್ತರವನ್ನು ಕೊಡಬೇಕು. ಸೊ ಇಲ್ಲಿ 2 ಪ್ರಶ್ನೆಗಳಿರ್ತಾವೆ. ಫಸ್ಟ್ ಪ್ಯಾರಾಗ್ರಾಫ್ದು ಒಂದು ಪ್ರಶ್ನೆ, ಸೆಕೆಂಡ್ ಪ್ಯಾರಾಗ್ರಾಫ್ ಒಂದು ಪ್ರಶ್ನೆ. ಅಗದಿ ನೀಟಾಗಿ ಪ್ಯಾರಾಗ್ರಾಫ್ ಆಗಿ ಬರೆದ್ರೆ 4ಕ್ಕೆ 4 ಅಂಕ ನಿಮಗೆ ಸಿಗ್ತದೆ. ಇನ್ನು ಪ್ರಬಂಧ ಇದೆ. ಸೊ ವಿಶೇಷವಾಗಿ ಚೆನ್ನಾಗಿ ಮನವಿ ಪತ್ರ ನೋಡ್ಕೊಡ್ರಿ, ಅಥವಾ ನಿಮಗೆ ವೈಯಕ್ತಿಕ ಪತ್ರ, ಬಟ್ ಮನವಿ ಪತ್ರ ಬರೀದನ್ನು ರೂಢಿಸ್ಕೊಡ್ರಿ. ಸೊ ಇದು ಪತ್ರ ಲೇಖನದಲ್ಲಿ. ಇನ್ನು ಪ್ರಬಂಧದಲ್ಲಿ ನೋಡೋದಾದರೆ ಭಾಳಷ್ಟು ಏನಾಗಿರ್ತವಪ್ಪ ಅಂದರೆ ವಿಚಾರ ಪ್ರಧಾನವಾಗಿರ್ತಕ್ಕಂಥ ಪ್ರಬಂಧಗಳು ಇರ್ತಾವೆ. ಯಾವುದು ವಿಚಾರ ಪ್ರಧಾನ, ನಿಮ್ಮಲ್ಲಿರ್ತಕ್ಕಂಥ ವಿಚಾರಗಳು ಇರ್ತವೆ. ಇಲ್ಲಿ ಮೇನ್ ಫೋಕಸ್ ಮಾಡೋದೇನಪ್ಪ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಶಬ್ದ ಭಂಡಾರ, ನಿಮ್ಮಲ್ಲಿರ್ತಕ್ಕಂಥ ಅರ್ಥಪೂರ್ಣ ವಾಕ್ಯಗಳು, ನಿಮ್ಮಲ್ಲಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಶೈಲಿ ಹೇಗಿದೆ, ಪದ ಪ್ರಯೋಗದ ಶೈಲಿ ಹೇಗಿದೆ ಅನ್ನೋದನ್ನು ಏನು ಮಾಡ್ತಾರೆ ಅಂದರೆ ನೋಡ್ತಾರೆ. ಸೊ ಖಂಡಿತವಾಗಿ ನೀವು ಅವುಗಳನ್ನು ಏನು ಮಾಡಬೇಕಂದ್ರೆ ನೋಡ್ಕೊಳ್ಬೇಕು. ಸೊ ಒಂದು ಪೇಜಲ್ಲಿ ಪ್ರಬಂಧ, ಒಂದು ಪೇಜಲ್ಲಿ ಪತ್ರವನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಒಳ್ಳೆ ಅಂಕಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ನೀಟಾಗಿ ಅವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬರೀರಿ. ಹಾಗಾದ್ರೆ ಕನ್ನಡದಲ್ಲಿ ಮೇನ್ ಕೆಲಸ ಆಗ್ತಕ್ಕಂಥದ್ದು ಬರವಣಿಗೆ. ನಿಮ್ಮ ರೈಟಿಂಗ್ ಏನಾಗಬೇಕು ಅಂದ್ರೆ ಕನ್ನಡದಲ್ಲಿ ತಪ್ಪಿಲ್ಲದೆ ಬರಿಬೇಕು. ಸೊ ಭಾಳ ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ಇನ್ನೂ ಎಷ್ಟೋ ಮಂದಿ ಒತ್ತಕ್ಷರದ ಪರಿಕಲ್ಪನೆಯೇ ಇಲ್ಲ. ಸೊ ಭಾಳ ಒತ್ತಕ್ಷರಗಳಾಗಿರ್ಬೋದು, ಲೇಖನ ಚಿಹ್ನೆಗಳಾಗಿರ್ಬೋದು, ಓಕೆ, ತಪ್ಪು ವಾಕ್ಯಗಳ ರಚನೆ ಆಗಿರ್ಬೋದು, ಶಬ್ದಗಳ ಪ್ರಯೋಗಗಳನ್ನು ಮಾಡ್ತಾರೆ. ಅಲ್ಲಿ ಖಂಡಿತವಾಗಿ ನಿಮಗೆ ಮಾರ್ಕ್ಸ್ಗಳನ್ನು ಕಟ್ ಮಾಡ್ತಾರೆ. ಅದಕ್ಕಾಗಿ ನೀಟಾಗಿ ತಪ್ಪಿಲ್ಲದೆ ದುಂಡಾಗಿ ಸ್ಫುಟವಾಗಿ ಶುದ್ಧವಾಗಿ ಬರೆಯೋದನ್ನು ನೀವು ರೂಢಿಸ್ಕೊಳ್ಬೇಕು. ಇನ್ನು ಇಲ್ಲಿ ಬಹಳ ಜನ ಏನು ಮಾಡಬೇಕಂದ್ರೆ ಅವಶ್ಯವಿದ್ದಷ್ಟೇ ಬರಿಬೇಕು. ಅವ್ರು ಹೇಳಿದ್ದಾರೆ ನಿಮಗೆ 3-4 ವಾಕ್ಯಗಳಲ್ಲಂದರೆ 4 ವಾಕ್ಯದಲ್ಲಿ ಮುಗಿಸ್ಬೇಕು. 8-10 ವಾಕ್ಯ ಅಂತಂದರೆ 10ರಿಂದ 12 ವಾಕ್ಯದಲ್ಲಿ ಬರಿಬೇಕು. 15 ವಾಕ್ಯಗಳಿಗೆ ಪ್ರಬಂಧ ಬರೀರಿ ಅಂದರೆ 15 ವಾಕ್ಯಗಳಿಗೆ ಬರಿಬೇಕು. ನೀವು ಏನು ಮಾಡ್ತೀರಂದ್ರೆ ಡಬಲ್ ಮಾಡ್ತೀರಿ. 4 ಸಾಲುಗಳಿಗೆ 8 ಸಾಲು ಬರೀತೀರಿ, 10 ಸಾಲುಗಳಿಗೆ 20 ಸಾಲು ಬರೀತೀರಿ, 15 ಸಾಲುಗಳಿಗೆ 2 ಪೇಜ್ ಪ್ರಬಂಧ ಬರೀತೀರಿ. ಇಲ್ಲಿ ಟೈಮ್ ಏನಾಗ್ತದಪ್ಪ ಅಂದ್ರೆ ವೇಸ್ಟ್ ಆಗ್ತದೆ. ಸೊ ಅದಕ್ಕೆ ಹೇಳೋದು ಅವಶ್ಯವಿದ್ದಷ್ಟು, ಅವ್ರು ಎಷ್ಟು ಕೇಳಿದಾರಲ್ಲ ಅಷ್ಟನ್ನೇ ಬರೀರಿ. ಎಲ್ಲ ಗೊತ್ತೈತಂತದ್ದು ಬರ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಏನು ಬರಬೇಕು, ಕಸ ತಿನ್ನೋದಕ್ಕಿಂತ ತುಸುನ ತಿನ್ಬೇಕಂತಾರೆ. ಸೊ ಹೀಗಾಗಿ ನೀಟಾಗಿ ಬರಬೇಕು, ಚೆನ್ನಾಗಿ ಬರೀಬೇಕು. ಇನ್ನು ಸಮಯ ನಿರ್ವಹಣೆ ತುಂಬ ಅತಿ ಅವಶ್ಯಕ. ಸೊ ಕನ್ನಡದಲ್ಲಿ ನಿಮಗೆ 3 hours 15 minutes ಕೂಡ ಸಾಲೋದಿಲ್ಲ. ಸೊ ಭಾಳ ಜನ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನಾನು ಕ್ವಶನ್ ಬಿಟ್ಟು ಬಂದೆ, ನಾನು ಲೆಟರ್ ಬರಲಿಲ್ಲ, ನಾನು ಪ್ರಬಂಧ ಬರಲಿಲ್ಲ. ಯಾಕೆ ಬರಲಿಲ್ಲ? ಇದೇ ಕಾರಣ. ಸೊ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಡ್ರಿ. ಸೊ ಚೆನ್ನಾಗಿ 3 ಗಂಟೆಯಲ್ಲಿ ನೀವೇ ಆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಕೊಡ್ರಿ. ಇದರಿಂದ ನೀವು ಪದೇ ಬರೀತಾ ಹೋಗೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಟೈಮನ್ನು ಹೇಗೆ ಕನ್ಸ್ಯೂಮ್ ಮಾಡೋದು ನಿಮಗೆ ಗೊತ್ತಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಚೆನ್ನಾಗಿ ಓದಿಕೊಳ್ಳಿ. ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಹಿಡಿದು ಕ್ವಶನ್ ಪೇಪರನ್ನು ಓದ್ಕೊಳ್ಳೋದಿಲ್ಲ. ಸೊ ನೀಟಾಗಿ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೋಬೇಕು. ಪ್ರತಿ ಪ್ರಶ್ನೆ 2 times ಓದಬೇಕು. ಪ್ರತಿಯೊಂದು ಪ್ರಶ್ನೆನ 2 ಸಾರಿ ಓದಬೇಕು. ಆ 2 ಸಾರಿ ಓದಿದ್ರೇ ಪ್ರಶ್ನೆಗೆ ಏನು ಕೇಳಿದಾರೆ ಅನ್ನೋದನ್ನು ಕೇಳ್ತಾರೆ. ಜಸ್ಟ್ ಎಲ್ಲೋ ಒಂದು ಶಬ್ದ ನೋಡಿದ್ನ್ಯಾ, ಇವೆಲ್ಲೊಂದು ಲಾಸ್ಟ್ ಒಂದು ಶಬ್ದ ನೋಡಿದ್ನ್ಯಾ ನೋಡಿ ಬರೆದ ಅದಕ್ಕೆ ಪ್ರಶ್ನೆಗೆ ಅಸಂಬದ್ಧ ಉತ್ತರಗಳನ್ನು ಬರಲಿಕ್ಕೆ ಹೋಗಬೇಡಿ. ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಡ್ರಿ, ನಿಧಾನವಾಗಿ ಓದಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಪಡಿ. ಕ್ವಶನ್ ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಓಕೆ, ನಾನು ಹೇಳೋದು ಲಾಸ್ಟ್ 15 ನಿಮಿಷ ನಿಮಗೆ ಉಳಿಯುವ ಹಾಗೆ ನೀವೇನು ಮಾಡಬೇಕು, ಸಮಯವನ್ನು ಹೊಂದಾಣಿಕೆ ಮಾಡಿ ಓದಿ ಉತ್ತರಗಳನ್ನು ಬರಿಬೇಕು. ಆನ್ಸರ್ ಪೇಪರ್ ಭಾಳ ನೀಟಾಗಿರಬೇಕು. ಸೊ ಓಕೆ, ಅಡಿಗೆರೆ ಅಂದರೆ ಅಂಡರ್ಲೈನ್ಗಳನ್ನು ಹಾಕಬೇಕು, ಅಲ್ಲಲ್ಲಿ ಪ್ಯಾರಾಗ್ರಾಫ್ಗಳನ್ನು ಮಾಡಬೇಕು, ಅಲ್ಲಲ್ಲಿ ಕೀವರ್ಡ್ಸ್ಗಳಾಗಿರ್ಬೋದು. ಓಕೆ, ನಿಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಅನ್ನಿಸ್ತಾವಲ್ಲ ಅಲ್ಲಿ ಅಂಡರ್ಲೈನು, ಪ್ಯಾರಾಗ್ರಾಫು ಇಷ್ಟು ಸಿಸ್ಟಮೆಟಿಕ್ ಬರಿಬೇಕಲ್ಲ. ನೋಡಿದ್ರೇ ಅಂಕಗಳನ್ನು ಕೊಡೋ ಹಾಗೆ ಇರತಕ್ಕಂಥ ಉತ್ತರ ಪತ್ರಿಕೆಯನ್ನು ಬರೀತಕ್ಕಂಥ ಕೌಶಲವನ್ನು ನೀವು ರೂಢಿಸಿಕೊಂಡಿದ್ದೆ ಆದರೆ ಕನ್ನಡದಲ್ಲಿ ಖಂಡಿತವಾಗಿ 100ಕ್ಕೆ 100 ಅಂಕಗಳನ್ನು ಗಳಿಸ್ತೀರಿ. ಭಾಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಅವೆಲ್ಲವುಗಳ ಬೆನಿಫಿಟನ್ನು ತಗೊಳ್ರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಖಂಡಿತವಾಗಿ ವಿಡಿಯೋ ಯೂಸ್ ಅನಿಸಿದರೆ ಖಂಡಿತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ 100% ಇಷ್ಟು ಮಾಡಿದರೆ ವರ್ಕೌಟ್ ಆಗೇ ಆಗುತ್ತೆ. ಬಾಯ್.